ಜಗತ್ತಿನೊಳಗೆ ಕಣ್ಣು ಇಲ್ಲದೆ ಇರ್ತಕ್ಕಂಥವ್ರು ಬದುಕಬೇಕಂದ್ರೆ ಭಾಳ ಕಷ್ಟದ. ಆದರೆ ಶರಣರ ನೆನಪಿರಲಿ, ನಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಯಾರಾದರೂ ಏನಾದರೂ ಒಂದು ಕುರುಡು ಮಗ ಹುಟ್ಟೈತಿ, ಆ ಕುರುಡು ಮಗಳು ಹುಟ್ಟಾಳ ಅಂತ ತಿಳ್ಕೊಂಡ್ರೆ ನಮಗೆ ಯಾರಿಗೂ ಕೂಡ ಸಂತೋಷವಾಗಲಿಲ್ಲ. ಯಾಕೆ ಅಂತ ತಿಳ್ಕೊಂಡ್ರೆ ನಾನು ಪಾಪವನ್ನು ಮಾಡೀನಿ ಅಂತ ತಿಳ್ಕೊಂಡು ನನಗೆ ದೇವರು ಏನಂತ ತಿಳ್ಕೊಂಡ್ರೆ ಕುರುಡು ಮಕ್ಕಳನ್ನು ಕೊಟ್ಟಾನೋ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿದವರು ದೇವರಿಗೆ ನಾವು ನೀವೆಲ್ಲ ತಿರಸ್ಕಾರ ಭಾವನೆಯನ್ನು ಇಟ್ಟುಕೊಂಡವರು. ಅವತ್ತಿನ ದಿನಮಾನದಲ್ಲಿ ನೆನಪಿರಲಿ, ಹಾನಗಲ್ಲ ಗುರುಕುಮಾರೇಶ್ವರರು ಅಂತ ತಿಳ್ಕೊಂಡು ಶಿವಯೋಗಿಗಳು ಹಕ್ಕಲ್ ಬಸವೇಶ್ವರ ಜಾತ್ರೆ ಒಳಗೆ ಜಾತ್ರೆ ನಡೆದಿರ್ತೈತಿ. ಆ ಜಾತ್ರೆ ಒಳಗೆ ಏನಂತ ತಿಳ್ಕೊಂಡ್ರೆ 2 ಕುರುಡು ಮಕ್ಕಳು ಚಂದ ಹಾಡ್ತಿದ್ರು. ಎರಡು ಚಂದ ಹಾಡ್ತಿದ್ರು. ನಿಮಗೆಲ್ಲರ ತಿಳಿಬೇಕು ಏನಂತ, ನಿಮಗೆಲ್ಲ ತಿಳ್ಕೋಬೇಕು, ಕಣ್ಣಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಕೈತಿ ಜೀವನದಾಗ ಅಂತ ತಿಳ್ಕೋಬೇಕಾದ್ರೆ ಶರಣರ ನೆನಪಿರಲಿ, ಹಕ್ಕಲ್ ಬಸವೇಶ್ವರ ಜಾತ್ರೆ ಒಳಗೆ 2 ಕುರುಡು ಮಕ್ಕಳು ಹಾಡುವುದನ್ನು ಕೇಳಿದ ಬಳಿಕ ಅವರಂತಾರ, ಎಷ್ಟು ಚಂದ ಹಾಡ್ತಾರಲ್ಲ, ಪರಮಾತ್ಮ ಅವರಿಗೆ ಕಂಠವನ್ನು ಎಷ್ಟು ಸುಂದರವಾಗಿ ಕೊಟ್ಟಿದ್ದಾನೆ, ದೇಹವನ್ನು ಎಷ್ಟು ಸುಂದರವಾಗಿ ನೀಡಿದ್ದಾನೆ, ಆದರೆ ಕಣ್ಣುಗಳನ್ನು ಕಿತ್ತಿಕೊಂಡನಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಿ, ಯಾರು ಯೋಚನೆ ಮಾಡದಿರ್ತಕ್ಕಂಥ ಒಂದು ಸಮಯದೊಳಗೆ ಗುರುಕುಮಾರ ಮಹಾಸ್ವಾಮಿಗಳು ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ ಯೋಚನೆ ಮಾಡ್ತಾರೆ. ಇಟ್ ಮೇ ಬಿ ಪ್ರೈಮ್ ಮಿನಿಸ್ಟರ್, ಇಟ್ ಮೇ ಬಿ ಫಿಲಾಸಫಿ, ಇಟ್ ಮೇ ಬಿ CM ಮುಖ್ಯಮಂತ್ರಿಗಳು ಯಾರೂ ಕೂಡ ಯೋಚನೆ ಮಾಡಿದಿರುವಂಥ ಸಮಯದೊಳಗೆ ಅವತ್ತಿನ ದಿನಮಾನದಲ್ಲಿ ಯೋಚನೆ ಮಾಡ್ತಾರ, 2 ಕುರುಡ ಮಕ್ಕಳಿಗೆ ಸಂಗೀತ ಕೊಡಿಸ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ರಂತ. ನೋಡಿ ಅಂಥವ್ರು ಯಾರ ಮಕ್ಕಳು ಇವು ಅಂತ ತಿಳ್ಕೊಂಡಂದಾಗ, ಇಂಥವ್ರ ಮಕ್ಕಳು ರೀ ಗುರುಪಾದಯ್ಯನವ್ರ ಮಕ್ಕಳು ಅಂತ ತಿಳ್ಕೊಂಡಂದಾಗ ಆ ಕ್ಷಣವೇ ಅವ್ರು ಕರ್ಕೊಂಡು ಅಲ್ಲಿಗೆ ಹೋದ್ರಂತ. ಹೋಗಿ ಅವ್ರ ಮನೆಯಾಗ ಗುರುಪಾದಯ್ಯನವರು ನೀಲಮ್ಮನವರು ಹತ್ರ ಹೋಗಿ ಗುರುಗಳು ಬಂದಾರ ಅಂದ ಬಳಿಕ ಉಚಿತ ಆಸೆ ಮೇಲೆ ಕೂಡಿಸಿದ ಬಳಿಕ ಅವ್ರಂತಾರಂತ, ಏನಂತ ಅಂತ ತಿಳ್ಕೊಂಡ್ರೆ, ಏನಂತಾರ, ಯಪ್ಪ ನಾವು ಭಿಕ್ಷಕ್ಕೆ ಬಂದಿಲ್ಲ, ಭಿಕ್ಷಕ್ಕೆ ನಾವು ನೀಡ್ಸ್ಕೊಳಕ್ಕೆ ನಿಮ್ಮ ಮನೆಗೆ ಬಂದಿಲ್ಲ ಅಂದರು. ಮತ್ತು ಏನು ನೀಡಬೇಕಪ್ಪ, ನಮ್ಮ ಮನೆಯಾಗ ಭಾಳ ನಾವು ಬಡವರದಿಯಪ್ಪ, ನಾವು ನೀಡಕ್ಕೆ ಏನೇನು ಇಲ್ಲಪ್ಪ, ನಿನ್ನ ಜೋಳಿಗೆ ಒಳಗೆ ನೀಡಕ್ಕೆ ನಮಗೆ ಏನೇನು ಇಲ್ಲ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಕುಮಾರ ಶಿವಯೋಗಿಗಳಂದ್ರಂತ, ನಿಮ್ಮೊಳಗೆ ಏನೂ ಇಲ್ಲ ಅನ್ನೋದು ಗೊತ್ತೈತೆ, ಆದ್ರೆ ನಾ ಕೇಳಿದ ನೀಡ್ಬೇಕು ನೀವು ಅಂದ್ರಂಥವ್ರು. ಏನೂ ಇಲ್ಲ ಅಂತ ತಿಳ್ಕೊಂಡು ಗೊತ್ತಿದ್ರು ಕೂಡ ನನ್ನ ಜೋಳಿಗೆಗೆ ನಾನು ಕೇಳಿದ್ದು ನೀಡಬೇಕು ಅಂತ ತಿಳ್ಕೊಂಡಂದ ಬಳಿಕ ಆಗ್ಲಪ್ಪ ಏನು ಕೇಳ್ತಿ ಕೇಳಂತ ತಿಳ್ಕೊಂಡಂದಾಗ ಅವ್ರಂತಾರ, ನೋಡಿ ಹೆಂಗಿರಬೇಕು, ನಿನ್ನ 2 ಕುರುಡ ಮಕ್ಕಳನ್ನು ನನ್ನ ಜೋಳಿಗೆ ಒಳಗೆ ಹಾಕ್ರಿ ಅಂತ ತಿಳ್ಕೊಂಡಂದ್ರು. ನಿನ್ನ 2 ಕುರುಡ ಮಕ್ಕಳು ನನ್ನ ಜೋಳಿಗೆ ಒಳಗೆ ಹಾಕ್ರಿ ಅಂತ ತಿಳ್ಕೊಂಡ ಬಳಿಕ ಅವಾಗ ತಾಯಿ ನೀಲಮ್ಮನವ್ರು ಅಂದ್ರಂತ, ಯಪ್ಪ ನಾನು ಪಾಪದೀನಿ, ಆ ಪರಮಾತ್ಮ ನಾನು ಏನೋ ಪಾಪದ ಕೆಲಸ ಮಾಡಿದ್ದಕ್ಕಾಗಿ ನನಗೆ 2 ಕುರುಡ ಮಕ್ಕಳನ್ನು ಕೊಟ್ಟಾನ, ನೀ ಕರ್ಕೊಂಡು ಹೋಗಿ ಏನು ಸಲುತ್ತೀಯೋ ಯಪ್ಪ, ಬೇಡ ಅಂತ ತಿಳ್ಕೊಂಡಂದ್ರಂತ. ನೀ ಏನು ಸಲುತ್ತಿದ್ದಿ ಬೇಡ ಅಂತ ತಿಳ್ಕೊಂಡಂದಾಗ ಅವಾಗ ಅವ್ರು ಅಂತಾರ, ಆ ಮಕ್ಕಳ ನನಗೆ ಜೋಳಿಗೆ ಒಳಗೆ ಹಾಕಂತ ತಿಳ್ಕೊಂಡು ಗುರುಪಾದಯ್ಯ ನೀಲಮ್ಮನವರ 2 ಕುರುಡ ಮಕ್ಕಳನ್ನು ಕರ್ಕೊಂಡು ಬಂದು ಹಾನಗಲ್ ಮಠದೊಳಗೆ ಅವರಿಗೆ ಸಂಗೀತವನ್ನು ಕೊಡಿಸ್ತಾರೆ. ಆ ಸಂಗೀತವನ್ನು ಕೊಡಿಸುವಂಥ ಸಮಯದೊಳಗೆ ಏನಾಗುತ್ತದಂತ ತಿಳ್ಕೊಂಡ್ರೆ, ಗುರುಬಸಯ್ಯನವರು ಬೇಸಿಗೆ ಟೈಮಿನೊಳಗೆ, ಬೇಸಿಗೆ ಸಮಯದೊಳಗೆ ಮಾವಿನ ಹಣ್ಣನ್ನು ತಿಂದು ತೀರಿಕೊಂಡು ಬಿಡ್ತಾರೆ. ಆದರೆ ಉಳಿದವರು ಗದಗೈನವರು ಮಾತ್ರ ಉಳ್ಕೊತಾರೆ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿಯನ್ನು ಅವರಿಗೆ ಆ ದೂರದ ಒಬ್ಬ ಸಂಗೀತಗಾರನ ಕರೆಸಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ಸಂಗೀತದ ಅಭ್ಯಾಸ ಮಾಡಿಸ್ತಾರೆ. ಅಷ್ಟೇ ಅಲ್ಲ ಶರಣರ, ಮೈಸೂರಿಗೆ ಕಳಿಸ್ತಾರೆ. ಮೈಸೂರಿನೊಳಗೆ ವೆಂಕಟರಮಣಯ್ಯ ಅಂತ ತಿಳ್ಕೊಂಡೊಬ್ಬ ಪಂಡಿತೋತ್ತಮ ವಿದ್ವಾಂಸರ ಜೊತೆಗೆ ಸಂಗೀತವನ್ನು, ಕರ್ನಾಟಕ ಸಂಗೀತವನ್ನು ಕಲಿಸುವುದಕ್ಕಾಗಿ ಅವತ್ತಿನ ದಿನಮಾನದಲ್ಲಿ ಕಳಿಸಿರ್ತಾರೆ. ಆದರೆ ಅವರಿಗೊಂದು ತಾರ ಹೋಗ್ತದ, ಏನಂತ ಅಂತ ತಿಳ್ಕೊಂಡ್ರೆ, ಇದೇ ಬಾಗಲಕೋಟೆ ಒಳಗೆ ಅಖಿಲ ಭಾರತ ವೀರಶೈವ ಮಹಾಸಭೆ, 8ನೇ ಅಖಿಲ ಭಾರತ ವೀರಶೈವ ಮಹಾಸಭೆ ನಡೀತಿರ್ತದ. ಹಾನಗಲ್ ಗುರುಕುಮಾರೇಶ್ವರರು ಒಂದು ತಾರ ಕಳಿಸ್ತಾರೆ, ನೀ ಬೇಗನೆ ಬರಬೇಕು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವಾಗ ಅಲ್ಲಿಂದ ಗದಗೈನವರು ಬರ್ತಾರೆ. ಬಂದ ಬಳಿಕ ಅಖಿಲ ಭಾರತ ವೀರಶೈವ ಮಹಾಸಭೆ, 8ನೇ ಅಖಿಲ ಭಾರತ ವೀರಶೈವ ಮಹಾಸಭೆ ನಡೀತಿರ್ತದ. ನಾಡಿನ ತುಂಬ ಎಲ್ಲ ಪೂಜ್ಯರು ಕೂಡ ಬಂದಿರ್ತಾರೆ. ಬರ್ತಾರೆ. ಆ ಪೂಜ್ಯರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಎಲ್ಲರೂ ನೋಡ್ತಾರೆ, ಗದಗೈನವರನ್ನು ಆಡಿಸ್ತಾರೆ. ಆ ಸಭೆ ಒಳಗೆ ಆಡಿಸ್ತಾರೆ. ಗದಗೈನವರನ್ನು ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಇಷ್ಟು ಚೆನ್ನಾಗಿ ಹಾಡ್ತಾನೆ ಅಂತ ತಿಳ್ಕೊಂಡು ಎಲ್ಲರೂ ಹೊಗಳುತ್ತಾರೆ, ಹಾಡ್ತಾರೆ.
ಗದಗೈನವರು ಇಷ್ಟು ಸುಂದರವಾಗಿ ಹಾಡಾಕತ್ತಾರಪ್ಪ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೂ ಖುಷಿ ಆಗ್ತದ. ಅಲ್ಲಿರ್ತಕ್ಕಂಥ ನಾಡಿನಿಂದ ಎಲ್ಲ ಸ್ವಾಮಿಗಳು ಬಂದಿರುವಂಥ ಸಮಯದೊಳಗೆ ಎಲ್ಲರೂ ಕೂಡ ಅಂತಾರಂತ, ಎಷ್ಟು ಸುಂದರವಾಗಿ ಹಾಡ್ತಾನೆ, ಎಷ್ಟು ಚಂದ ಗಾಯನ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅಖಿಲ ಭಾರತ ವೀರಶೈವ ಮಹಾಸಭೆ ಒಳಗ 8ನೇ ಅಖಿಲ ಭಾರತ ವೀರಶೈವ ಮಹಾಸಭೆ ಒಳಗ ಆ ಬಂದಿರುವಂಥ ಎಲ್ಲ ಸ್ವಾಮಿಗಳು ಅವರಿಗೆ ನಾಮಕರಣ ಮಾಡ್ತಾರಂತೆ. ಇವತ್ತಿನಿಂದ ಇವರು ಗದಗೈನಲ್ಲ, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಅಂತ ತಿಳ್ಕೊಂಡು ನಾಮಕರಣ. ಗುರುಕುಮಾರೇಶ್ವರರು ಶಿವಯೋಗಿಗಳು ಇವತ್ತೆಲ್ಲ ನಮ್ಮ ಹಡಗಲಿ ಗ್ರಾಮದೊಳಗೆ ಇವತ್ತೆಲ್ಲ ನಾವು ಸ್ವಾಮಿಗಳು ನೋಡಾಕತ್ತೀವಿ ಅಂತ ತಿಳ್ಕೊಂಡಂದ್ರೆ ಕಾರಣ ಗುರುಕುಮಾರ ಮಹಾಸ್ವಾಮೀಜಿಯವರು. ಕುಮಾರ ಮಹಾಸ್ವಾಮೀಜಿಯವರು ನೋಡಿದವರು ಇರ್ಬೋದು, ಇಲ್ಲದೇ ಇರ್ಬೋದು. ಆದರೆ ಇವತ್ತೆಲ್ಲರೂ ಏನಂತ ತಿಳ್ಕೊಂಡಂದ್ರೆ ಅವತ್ತಿನ ದಿನಮಾನದಲ್ಲಿ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ ಒಂದು ಪ್ರತಿರೂಪ ಏನಂತ ತಿಳ್ಕೊಂಡಂದ್ರೆ ಇವತ್ತು ನಾವು ಹಡಗಲಿಯ ಒಂದು ವೇದಿಕೆ ಮೇಲೆ ಗುರುಕುಮಾರೇಶ್ವರರ ಪ್ರತಿ ಸ್ವರೂಪರಾಗಿರ್ತಕ್ಕಂಥ ಸ್ವಾಮಿಗಳನ್ನ ನಾವೆಲ್ಲ ನೋಡಾಕತ್ತೀವಿ. ಇವತ್ತು ನಾವೆಲ್ಲರೂ ನೋಡಾಕತ್ತೀವಿ. ಅಂಥ ಒಂದು ಭಾಗ್ಯ ನಮಗೆ ಒದಗಿಸಿಕೊಟ್ಟವರು ಗುರುಕುಮಾರ ಮಹಾಸ್ವಾಮೀಜಿಯವರು. ಅವತ್ತಿನ ದಿನಮಾನದಲ್ಲಿ ಕಣ್ಣು ಇಲ್ಲದೇ ಇರತಕ್ಕಂಥ ವ್ಯಕ್ತಿಯನ್ನು ಗಾನಯೋಗಿ ಪಂಚಾಕ್ಷರಿಯನ್ನಾಗಿ ಮಾಡಿದರು. ಅಷ್ಟೇ ಅಲ್ಲ, ಅವರ ಶಿಷ್ಯರನ್ನು ಕರ್ಕೊಂಡು ಬರ್ತಾರೆ. ಪಂಚಾಕ್ಷರಿ ಗವಾಯಿಗಳವರು ಮತ್ತೋರ್ವ ಅವರು ಕಣ್ಣಿಲ್ಲದೆ ಒಬ್ಬರು ವ್ಯಕ್ತಿಯಾಗಿ ನಾಡಿನೊಳಗೆ ಹಾಗೆ ಹೋಗ್ತಾರೆ. ಸುಮ್ಮನೆ ಎಲ್ಲ ನಾವು ಕಣ್ಣು ಇದ್ದವರು ವಚನ ರಚನೆ ಮಾಡೋಕ್ಕಾಗಲಿಲ್ಲ, ಒಂದು ಪದ ಬರೋಕ್ಕಾಗಲಿಲ್ಲ, ಒಂದು ಪದ್ಯ ಬರೋಕ್ಕಾಗಲಿಲ್ಲ. ಹಿಂದಿ ಒಳಗೆ ಬಸವ ಪುರಾಣವನ್ನು ಬರೆದರು. ಹಿಂದಿ ಒಳಗೆ ಬಸವ ಪುರಾಣವನ್ನು ಬರೆದರು. ಅಷ್ಟೇ ಇಲ್ಲ, ನಾಡಿನ ತುಂಬ ಎಲ್ಲ ಕಡೆ ಅವರು ಕೂಡ ಕೀರ್ತನ ಪುರಾಣಗಳನ್ನು ಮಾಡಿರ್ತಕ್ಕಂಥವರು. ಶರಣರ ನೆನಪಿರಲಿ ನಮಗೂ ನಿಮಗೆಲ್ಲರಿಗೆ. ಆ ಕಣ್ಣು ಅವತ್ತಿನ ದಿನಮಾದ ಕುಮಾರ ಮಹಾಸ್ವಾಮಿಗಳು ಈ ಯೋಚನೆಯನ್ನು, ಈ ವಿಚಾರವನ್ನು ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ಇವತ್ತಿನ ದಿನಮಾನದಲ್ಲಿ ಕಣ್ಣು ಇಲ್ಲದೇ ಇರತಕ್ಕಂಥವರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ. ಪುಟ್ಪಾತಿನೊಳಗೆ ಭಿಕ್ಷೆ ಬೇಡಬೇಕಾಗಿತ್ತು, ದೇವಸ್ಥಾನದ ಮುಂದೆ ನಿಂತುಕೊಂಡು ಭಿಕ್ಷೆ ಬೇಡಬೇಕಾಗಿತ್ತು, ರೈಲ್ವೆ ಸ್ಟೇಷನ್ನೊಳಗೆ, ಬಸ್ ಸ್ಟ್ಯಾಂಡ್ನೊಳಗೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರ್ತಿತ್ತು. ಆ ಪರಿಸ್ಥಿತಿ ಬರಬಾರ್ದು ಅಂತ ತಿಳ್ಕೊಂಡು ಕುಮಾರ ಮಹಾಸ್ವಾಮಿಗಳು ಕಣ್ಣಿಲ್ಲದವರನ್ನು ಜಗದ್ಗುರುಗಳಾಗಿ ಮಾಡಿದರು, ಸಂಗೀತದ ಜಗದ್ಗುರುಗಳು ಮಾಡಿದರು. ಶರಣರ ನೆನಪಿರಬೇಕು. ಕುಮಾರ ಮಹಾಸ್ವಾಮಿಗಳು ಏನು ಕೆಲಸ ಮಾಡಿದರು ಅನ್ನೋದನ್ನು ನಾವು ನೀವೆಲ್ಲ ತಿಳ್ಕೋಬೇಕು. ಈ ದೇಹ ಅನ್ನೋದು ಸುಂದರವಾಗಿರ್ತಕ್ಕಂಥ ದೇಹವನ್ನು ನೀಡ್ಯಾನ ಪರಮಾತ್ಮ. ಕಣ್ಣಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಕೈತಿವ, ಹೌದಲ್ಲೇವ? ಅದಕ್ಕೆ ಶರಣರು ಹೇಳ್ತಾರೆ,